ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಒಟ್ಟು 100 ಪ್ರಶ್ನೆಗಳನ್ನ ಕೇಳ್ತಾರೆ. ಈ 100 ಪ್ರಶ್ನೆಗಳಲ್ಲಿ 20 ಪ್ರಶ್ನೆಗಳು ನಿಮ್ಮ ಗಣಿತಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಸರಿ, ಅಂದ್ರೆ ಗಣಿತದಲ್ಲಿ ನೀವು ಏನ್ ಕಲ್ತಿರ್ಬೇಕು, ಯಾವ ರೀತಿಯ ಲೆಕ್ಕಗಳನ್ನ ಕಲ್ತಿರ್ಬೇಕು, ಯಾವ ರೀತಿಯ ಲೆಕ್ಕಗಳನ್ನ ಕಲ್ತಿದ್ರೆ ನೀವು ಪರೀಕ್ಷೆಯಲ್ಲಿ, ಮೊರಾರ್ಜಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತಂದೇಳಿ ಗೊತ್ತಿರಬೇಕಾಗತ್ತೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ 100% ಯಾವ ಕ್ವಶನ್ ಬರಬಹುದು, ಯಾವ ರೀತಿಯ ಕ್ವಶನ್ ಬರ್ಬೋದು ಅಂತಂದೇಳಿ ತಿಳಿಸ್ಕೊಡ್ತೀನಿ. 100ಕ್ಕೆ 100ರಷ್ಟು ಪ್ರತಿ ವರ್ಷ ಈ ರೀತಿಯ ಕ್ವಶನ್ ಬಂದೇ ಬರ್ತಾವು. ಸರಿ, ಅಂದ್ರೆ ಈ ತರದ ಕ್ವಶನ್ಗಳನ್ನ ಇವತ್ತೇನ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ತರದ ಕ್ವಶನ್ಗಳನ್ನು ನೀವು ಕಲ್ತಿದ್ರೆ ನಿಮ್ಗೆ ಖಂಡಿತ ಅಂಕಗಳು ಹೆಚ್ಚು ಸಿಗ್ತವು. ಸರಿ, ಅಂದ್ರೆ ಯಾವ ತರದ ಕ್ವಶನ್ಗಳನ್ನು ನೀವು ಕಲ್ತಿರ್ಬೇಕು ನೋಡಿ. ನಿಮ್ಮ ಎಕ್ಸಾಮ್ ನಲ್ಲಿ ಯಾವ ರೀತಿಯ ಕ್ವಶನ್ಗಳನ್ನ ಕೇಳ್ತಾರ ಅಂತ ತಿಳ್ಕೊಂಡು ಅದೇ ತರದ ಕ್ವಶನ್ಗಳು ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ಅವಾಗ ಮಾತ್ರ ನೀವು ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ಪಡ್ಕೊಂಡು ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ಬೋದು. ನೋಡಿ, ಕ್ವಶನ್ ನಂಬರ್ 1, 5607ಕ್ಕೆ ಎಷ್ಟನ್ನು ಸೇರಿಸಿದಾಗ 9815 ಬರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ಈ ತರದ್ದು ಒಂದು ಕ್ವಶನ್ ಇದ್ದೇ ಇರುತ್ತೆ. ಪ್ರತಿ ವರ್ಷ ಈ ತರದ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ತರದ ಕ್ವಶನ್ ಅನ್ನ ನಿಮ್ಗೆ ಬಿಡ್ಸಕ್ ಬಂತಪ್ಪ ಅಂದ್ರೆ ಈಸಿಯಾಗಿ 1 ಮಾರ್ಕ್ಸ್ ಸಿಗುತ್ತೆ. ನೋಡಿ, ತುಂಬಾ ಸುಲಭವಾಗಿದೆ. ಏನ್ ಕೇಳ್ತಿದಾರೆ ಇಲ್ಲಿ, 5607ಕ್ಕೆ ಎಷ್ಟನ್ನು ಸೇರಿಸಿದಾಗ 9815 ಬರುತ್ತದೆ. ಈ ಸಂಖ್ಯೆಗೆ ಇನ್ನೂ ಒಂದು ಸಂಖ್ಯೆಯನ್ನ, ಯಾವ ಸಂಖ್ಯೆ, ಯಾವ ಸಂಖ್ಯೆ ಗೊತ್ತಿಲ್ಲ, ಆ ಸಂಖ್ಯೆಯನ್ನ ಸೇರಿಸಿದ್ರೆ ಇಷ್ಟು ಬರಬೇಕು ಅಂತ ಹೇಳ್ತಿದ್ರೆ. ಕ್ಲಿಯರಾ? ಯಾವ ಸಂಖ್ಯೆಗೆ? 5607ಕ್ಕೆ ಸೇರಿಸೋದು ಅಂದ್ರೆ ಪ್ಲಸ್ ಕೂಡಬೇಕು. ಯಾವ ಸಂಖ್ಯೆ ಗೊತ್ತಿಲ್ಲ, ಅದು ಎಕ್ಸ್ ಆಗಿರ್ಲಿ. ಈ ಸಂಖ್ಯೆ ಜೊತೆಗೆ ಇನ್ನೊಂದು ಸಂಖ್ಯೆಯನ್ನ ಸೇರಿಸಿದ್ರೆ ಎಷ್ಟು ಬರಬೇಕು? 9815 ಬರಬೇಕು ಅಂತ ಹೇಳ್ತಿದ್ದಾರೆ. ಕ್ಲಿಯರಾ? ಅರ್ಥ ಆಯ್ತಲ್ಲ? ನೋಡಿ, ಈಗ 9815ರಲ್ಲಿ 5607 ಪ್ಲಸ್ ಈ ಸಂಖ್ಯೆ ಇದೆ, ಇನ್ನೊಂದು ಸಂಖ್ಯೆ. ಹಾಗಾದ್ರೆ 9815ರಲ್ಲಿ 5607 ಕಳೆದು ಬಿಟ್ರೆ ಇನ್ನೊಂದು ಸಂಖ್ಯೆ ಯಾವ್ದಂತ ಸಿಗುತ್ತಲ್ಲ. ಎಷ್ಟು ಸುಲಭ ಇದೆ. ಎಸ್, ಈ ತರದ ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮ್ಮ ಎಕ್ಸಾಮ್ ನಲ್ಲಿ ಈ ತರದ ಕ್ವಶನ್ ಬಂದಿರುತ್ತೆ. ಎಸ್, ನಮ್ಗೆ ಈ ಸಂಖ್ಯೆ, ಇನ್ನೊಂದು ಸಂಖ್ಯೆ ಯಾವುದು ಸೇರಿಸಬೇಕಾದಂತ ಸಂಖ್ಯೆ ಯಾವ್ದಂತ ಬೇಕಲ್ಲ. ಎಸ್, ಅದು ಎಕ್ಸ್ ಆಗಿದೆ. ಹಾಗಾಗಿ ಎಕ್ಸ್ ಈಕ್ವಲ್ಸ್ 9815. ಈಗ 5607 ಅನ್ನೋದು ಈಕ್ವಲ್ಸ್ ಈ ಕಡೆ ಬಂದ್ರೆ ಈಗ ಇದ್ರ ಚಿಹ್ನೆ ಏನಾಗಿದೆ? ಪ್ಲಸ್. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇದೆ ಅಂತ. 5607ರ ಈ ಸಂಖ್ಯೆಯ ಚಿಹ್ನೆ ಪ್ಲಸ್, ಇದು ಈಕ್ವಲ್ಸ್ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಅವಾಗ ಏನ್ ಮಾಡಬೇಕು? 5607ನ್ನ 9815ರಲ್ಲಿ ಕಳಿಬೇಕು. ಅವಾಗ ನಮ್ಗೆ ಯಾವ ಸಂಖ್ಯೆಯನ್ನ ಸೇರಿಸ್ಬೇಕು ಅಂತಂದೇಳಿ ಸಿಗುತ್ತೆ, ಗೊತ್ತಾಗುತ್ತೆ. ಎಸ್, 5ರಲ್ಲಿ 7 ಹೋಗಲ್ಲ. ಈ ಕಡೆಯಿಂದ ಒಂದು ಕ್ಯಾರಿ ತಗೊಂತೀರಾ, ಅಂದ್ರೆ ದಷ್ಟ ತಗೊಂತೀರಾ, ಅದಕ್ಕೆ 15 ಆಯ್ತು. 15ರಲ್ಲಿ 7 ಹೋದ್ರೆ 8. 15ರಲ್ಲಿ 7 ಹೋದ್ರೆ 8. 0 ಇದೆ ಇಲ್ಲಿ, 0ಯಲ್ಲಿ 0 ಹೋದ್ರೆ 0. 8ರಲ್ಲಿ 6 ಹೋದ್ರೆ 2. 9ರಲ್ಲಿ 5 ಹೋದ್ರೆ 4. ಎಸ್, ಯಾವ ಸಂಖ್ಯೆಯನ್ನು ಸೇರಿಸಬೇಕು? 5607ಕ್ಕೆ 4208 ಸೇರಿಸಿದಾಗ ನಮಗೆ 9815 ಸಿಗುತ್ತದೆ ಅಥವಾ ಬರುತ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ನೋಡಿ, ಈ ತರದ ಕ್ವಶನ್ ಇದ್ದೇ ಇರುತ್ತೆ. ಫೈಂಡ್ ಔಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಬರೋದು ಬಂದ್ಮೇಲೆ ಬೇಕಾದ್ರೆ ಚೆಕ್ ಮಾಡಿ. ಈ ತರದ ಒಂದು ಕ್ವಶನ್ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಯಾವ ರೀತಿಯ ಕ್ವಶನ್ ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ಬೋದು? ಮೊರಾರ್ಜಿ ಎಕ್ಸಾಮ್ ನಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವ ರೀತಿ ಕ್ವಶನ್ ಬರ್ಬೋದು? ಎಸ್, ನೋಡಿ, ಅದಕ್ಕಿಂತ ಮುಂಚೆ ಒಂದು ನಿಮ್ಗೆ ಮಾಹಿತಿ ಇದೆ. ಏನಪ್ಪ ಮಾಹಿತಿ ಅಂದ್ರೆ, ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ ವತಿಯಿಂದ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನುವ ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡಿದ್ದೀವಿ. ಈ ಕೋರ್ಸ್ ಅನ್ನ ನೀವು ತಗೊಂಡ್ರೆ ನಿಮ್ಗೆ ಏನಪ್ಪ ಯೂಸು? ಈಗ ಹೇಳ್ತಾ ಇದ್ದೆ ನಾನು,
ಮೊರಾರ್ಜಿ ಪರೀಕ್ಷೆಯಲ್ಲಿ ಒಟ್ಟು 100 ಪ್ರಶ್ನೆಗಳನ್ನ ಕೇಳ್ತಾರೆ, ಅದರಲ್ಲಿ 20 ಪ್ರಶ್ನೆಗಳು ಗಣಿತಕ್ಕೆ ಸಂಬಂಧಪಟ್ಟಂತೆ ಇರ್ತವು ಅಂತ. ಸರಿ, ಇನ್ನ 80 ಪ್ರಶ್ನೆಗಳು ಯಾವ್ದಕ್ಕೆ ಸಂಬಂಧಪಟ್ಟಂತೆ ಇರ್ತವು ನೋಡಿ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಈ 5 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸರಿ, ಈಗ ಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ನಲ್ಲಿ ಬರ್ತವು ಅಂತಂದೇಳಿ ನಾನು ತಿಳಿಸ್ಕೊಡ್ತಾ ಇದ್ದೆ. ಸರಿ, ಅದೇ ರೀತಿ ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ನಲ್ಲಿ ಬರ್ತವು ಅಂತ ನಿಮ್ಗೆ ಗೊತ್ತಿರಬೇಕು. ಯಾವ ಪಾಠದ ಮೇಲೆ ಬರ್ತವು ಅಂತ ನಿಮ್ಗೆ ಗೊತ್ತಿರಬೇಕು. ಮತ್ತೆ ಯಾವ ರೀತಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತಂದೇಳಿ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವೇನ್ ಮಾಡ್ತೀರಾ, ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ತೀರಾ. ಸರಿ, ಅದಕ್ಕೋಸ್ಕರ ಪಂಡಿತ್ ಆನ್ಲೈನ್ ಕ್ಲಾಸ್, ನಿಮ್ಮ ಗುರುಧ್ಯಾನ ಅಕಾಡೆಮಿಯಲ್ಲಿ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನ ನಾವು ನೀಡ್ತಾ ಇದ್ದೀವಿ. ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ ನೀವು ತಗೊಂಡ್ರಿ ಅಂದ್ರೆ ನಿಮಗೆ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ 100 ವಿಡಿಯೋಗಳು. ಈ 100 ವಿಡಿಯೋದಲ್ಲಿ ಏನಿರುತ್ತೆ, ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಕಲಿಬೇಕು ಮತ್ತೆ ಯಾವ ರೀತಿಯ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ನಲ್ಲಿ ಬರ್ಬೋದು, ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನೀವೇನ್ ಕಲಿಬೇಕು ಮತ್ತೆ ಯಾವ ರೀತಿಯ ಪ್ರಶ್ನೆಗಳನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು, ಮತ್ತೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಲೆಕ್ಕಗಳನ್ನ ನೀವು ಕಲ್ತಿರ್ಬೇಕು ಮತ್ತೆ ಯಾವ ರೀತಿಯ ಪ್ರಶ್ನೆಗಳು ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಬರ್ತವು, ಮತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಯಾವ ಪಾಠವನ್ನ ಕಲ್ತಿರ್ಬೇಕು ಮತ್ತೆ ಯಾವ ರೀತಿಯ ಕ್ವಶನ್ಗಳನ್ನ ನೀವು ಅಭ್ಯಾಸ ಮಾಡಿರ್ಬೇಕು. ಅದೇ ರೀತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ಏನನ್ನ ಕಲ್ತಿದ್ರೆ ಮತ್ತೆ ಯಾವ ರೀತಿಯ ಪ್ರಶ್ನೆಗಳು ನಿಮ್ಮ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಬರ್ತವು ಅಂತಂದೇಳಿ ಕಂಪ್ಲೀಟ್ ಮಾಹಿತಿಯನ್ನ ಈ 100 ವಿಡಿಯೋಗಳಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಅದ್ರ ಜೊತೆಗೆ 100 ವಿಡಿಯೋಗಳು ಮತ್ತೆ 100 ಆನ್ಲೈನ್ ಟೆಸ್ಟ್ಗಳು ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ, ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ನಲ್ಲಿ ಕೇಳಬಹುದಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಗಳನ್ನ ನಿಮಗೆ ಪ್ರಾಕ್ಟೀಸ್ ಕೊಡ್ತೀವಿ. 100 ಆನ್ಲೈನ್ ಟೆಸ್ಟ್ಗಳು, ಅಲ್ಲಿಗೆ ಒಂದು ಟೆಸ್ಟ್ ನಲ್ಲಿ 20 ಪ್ರಶ್ನೆಗಳು ಅಂದ್ರೆ 2000 ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಇದ್ರ ಜೊತೆಗೆ ಮತ್ತೆ ನಿಮ್ಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಗುರುಧ್ಯಾನ ಟಾಪ್ 17 ಪ್ರಶ್ನೆ ಪತ್ರಿಕೆಗಳು, ಮಾಡಲ್ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು, 17 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಕೀ ಆನ್ಸರ್ ಮತ್ತು OMR ಶೀಟ್ ಇರತಕ್ಕಂಥ ಈ ಒಂದು ಬುಕ್ಲೆಟ್ ನಿಮ್ಗೆ ಈ ಕೋರ್ಸ್ ಅನ್ನ ಯಾರು ತಗೊಂತೀರಾ ಅವ್ರಿಗೆ ಕಂಪ್ಲೀಟ್ ಫ್ರೀ ಆಗಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಓಕೆ, ಈ ಒಂದು ಆನ್ಲೈನ್ ಕೋರ್ಸ್ ಬಗ್ಗೆ, ಪಂಡಿತ್ ಆನ್ಲೈನ್ ಕ್ಲಾಸ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಇಲ್ಲಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡ್ಬೋದು. 7975884372 ಮತ್ತೆ ಇನ್ನೊಂದು ನಂಬರ್ 9008585436. ಓಕೆ, ಸರಿ, ಅಂದ್ರೆ ಈ ಕೋರ್ಸ್ ಅನ್ನ ನೀವು ಎಲ್ಲಿ ತಗೋಬಹುದಪ್ಪ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರಿಗೆ ಹೋಗಿ ಗುರುಧ್ಯಾನ ಅಕಾಡೆಮಿ ಜಿಗಳಿ ಅಂತ ಟೈಪ್ ಮಾಡಿ, ಈ ತರ ಲೋಗೋ ಇರ್ತಕ್ಕಂಥ ಒಂದು ಆ್ಯಪ್ ಓಪನ್ ಆಗುತ್ತೆ. ಆ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ, ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ರಿ. ಅದರಲ್ಲಿ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಲವಾರು ಕೋರ್ಸ್ಗಳಿದವು. ಆ ಕೋರ್ಸ್ ನಲ್ಲಿ ಅದರಲ್ಲಿ ಪಂಡಿತ್ ಆನ್ಲೈನ್ ಕ್ಲಾಸ್ ಈ ಒಂದು ಕೋರ್ಸ್ ಅನ್ನ ನೀವು ತಗೊಂಡ್ರೆ ನಿಮಗೆ ಅಂದ್ರೆ ಇವತ್ತು ತಗೊಂಡ್ರೆ 1500 ರೂಪಾಯಿದು ಓನ್ಲಿ 1500 rupeesಗೆ ಈ ಕೋರ್ಸ್ ಅನ್ನ ಡಿಸೈನ್ ಮಾಡಿದೀವಿ. ಮೊರಾರ್ಜಿ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ತುಂಬಾ ಯೂಸ್ಫುಲ್ ಆದಂತ ಒಂದು ಕೋರ್ಸು. ನೀವು 1500 ರೂಪಾಯಿ ಕೊಟ್ಟರೆ ಇವತ್ತು ತಗೊಂಡ್ರೆ ಎಕ್ಸಾಮ್ ಲಾಸ್ಟ್ ಡೇಟ್ ವರೆಗೂ, ಮೊರಾರ್ಜಿ ಎಕ್ಸಾಮ್ ಲಾಸ್ಟ್ ಡೇಟ್ ವರೆಗೂ ಸಹ ನಿಮ್ಗೆ ಇಲ್ಲಿ ಕ್ಲಾಸ್ಗಳು ಅವೈಲೇಬಲ್ ಇರ್ತವು, ಮತ್ತೆ ಟೆಸ್ಟ್ಗಳು ಇರ್ತವು, ಮತ್ತೆ ಈ ಪುಸ್ತಕ ಸಿಗುತ್ತೆ. ಸರಿ, ಕೋರ್ಸ್ ಬೇಡ, ಬರೀ ಈ ಪುಸ್ತಕ ಬೇಕು ಅಂದ್ರೆ ಸಹ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ನೋಡಿ, ತುಂಬಾ ಯೂಸ್ಫುಲ್ ಆದಂತ ಒಂದು ಆನ್ಲೈನ್ ಕ್ಲಾಸ್. ಯಾವುದೇ ರೀತಿಯ ಕೋಚಿಂಗಿನ ಅವಶ್ಯಕತೆ ಇಲ್ಲ. ಉಳಿದಿರ್ತಕ್ಕಂಥ 3 ತಿಂಗಳಲ್ಲಿ ಕಂಪ್ಲೀಟ್ ನಿಮಗೆ ಆನ್ಲೈನ್ ಕ್ಲಾಸ್ ಮುಖಾಂತರನೇ 100 ವಿಡಿಯೋಗಳಲ್ಲಿ ನೀವು ಸೆಲೆಕ್ಟ್ ಆಗಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ, ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನ ನೀವು ಪಡ್ಕೋಬಹುದು. ಓಕೆ, ನೆಕ್ಸ್ಟ್ ಮತ್ತೆ ಕ್ಲಾಸಿಗೆ ಬರೋದಾದ್ರೆ ನೋಡಿ, ಮತ್ತೆ ನಿಮ್ಮ ಗಣಿತಕ್ಕೆ ಸಂಬಂಧಪಟ್ಟಂತೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಮತ್ತೆ ಯಾವ ರೀತಿಯ ಕ್ವಶನ್ ಅನ್ನ ಕೇಳಬಹುದು. ಖಂಡಿತ ಈ ತರದ್ದು ಒಂದು ಕ್ವಶನ್ ಇರುತ್ತೆ. ಓಕೆ, ನೋಡಿ, ಯಾವ ಸಂಖ್ಯೆಯಲ್ಲಿ 3571 ಕಳೆದಾಗ 6179 ಸಿಗುತ್ತದೆ?
ಅಬ್ಸರ್ವ್ ಮಾಡಬೇಕು. ಕ್ವಶನ್ ಏನ್ ಕೇಳ್ತಂದ್ರೆ, ಯಾವ ಸಂಖ್ಯೆಯಲ್ಲಿ 3571 ಕಳೆದಾಗ 6179 ಸಿಗುತ್ತದೆ? ಯಾವುದೋ ಒಂದು ಸಂಖ್ಯೆ ಇದೆ, ಯಾವ ಸಂಖ್ಯೆ ಗೊತ್ತಿಲ್ಲ, ಆ ಸಂಖ್ಯೆಯಲ್ಲಿ 3571 ಕಳೆದ್ರೆ ಇಷ್ಟು ಸಿಗುತ್ತೆ ಅಂತ ಹೇಳ್ತಿದ್ರೆ, ಅಂದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ರೆ, ಆ ಸಂಖ್ಯೆ ಗೊತ್ತಿಲ್ಲಲ್ಲ, ಅದು ಎಕ್ಸ್ ಆಗಿರ್ಲಿ, ಆ ಸಂಖ್ಯೆ ಗೊತ್ತಿಲ್ಲ ಎಕ್ಸ್ ಆಗಿರ್ಲಿ, ಈ ಸಂಖ್ಯೆಯಲ್ಲಿ ಎಷ್ಟು ಕಳಿಬೇಕು? 3571 ಕಳೆದಾಗ ಎಷ್ಟು ಸಿಗುತ್ತೆ? 6179 ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಸಂಖ್ಯೆ ಯಾವುದು ಅಂತ ಕಂಡುಬೇಕು. ನೋಡಿ, ತುಂಬಾ ಸುಲಭ. ಈಗ 10 ಅನ್ನೋದು ಒಂದು ಸಂಖ್ಯೆ ಐತೆ ಅಂತ ಅನ್ಕೊಡ್ರಿ. 10ರಲ್ಲಿ 2 ಕಳಿತೀರಾ, 8 ಬಂತು, ಸರಿನಾ? ಈಗ ನೋಡಿ ಕ್ವಶನ್ ಕೇಳ್ತಾ ಇದೀನಿ, ಯಾವ ಸಂಖ್ಯೆಯಲ್ಲಿ 2 ಕಳೆದಾಗ 8 ಸಿಗುತ್ತದೆ? ಯಾವ ಸಂಖ್ಯೆಯಲ್ಲಿ 2 ಕಳೆದಾಗ 8 ಸಿಗುತ್ತದೆ? ಸರಿ, ಸಿಕ್ಕಿರ್ತಕ್ಕಂಥ ಸಂಖ್ಯೆ ಯಾವುದು? 8. ಈ 8ಕ್ಕೆ ಎಷ್ಟು ಕಳೆದಿದ್ವಲ್ಲ ಅಷ್ಟನ್ನು ಸೇರಿಸ್ರಿ, 10 ಬಂತ. ಅರ್ಥ ಆಯ್ತಲ್ಲ ಈಗ? ಅಂದ್ರೆ ಈಗ ಒಂದು ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನ ಕಳೆದಾಗ ಇದು ಬಂದತ್ತಲ್ಲ, ಎಷ್ಟನ್ನ ಕಳೆದಿರ್ತವೋ ಅಷ್ಟನ್ನೇ ಬಂದಿರತಕ್ಕಂತ ಈ ಒಂದು ಸಂಖ್ಯೆಗೆ ಸೇರಿಸಿದಾಗ ಆ ಸಂಖ್ಯೆ ಸಿಗುತ್ತದೆ. ಓಕೆ, ನಮ್ಗೀಗ ಯಾವ ಸಂಖ್ಯೆ ಅಂತ ಗೊತ್ತಾಗುತ್ತಲ್ಲ, ಆ ಎಕ್ಸ್ ಬೇಕು. ಎಕ್ಸ್ ಈಕ್ವಲ್ಸ್ ಎಷ್ಟು? 6179. ನೋಡಿ, ಈಗ 3571 ಈಕ್ವಲ್ಸ್ ಈ ಕಡೆ ಬಂದ್ರೆ ಇದ್ರ ಚಿಹ್ನೆ ಮೈನಸ್ ಐತಲ್ಲ, ಇದೇನಾಗುತ್ತೆ? ಪ್ಲಸ್ ಆಗುತ್ತೆ. ಇದು ಗೊತ್ತಿರ್ಬೇಕು ನಿಮ್ಗೆ. ಇದು ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಈಕ್ವಲ್ಸ್ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಇಂಟು ಇದ್ರೆ ಡಿವೈಡ್ ಬೈ ಆಗುತ್ತೆ, ಡಿವೈಡ್ ಬೈ ಇದ್ರೆ ಇಂಟು ಆಗುತ್ತೆ. ಈಕ್ವಲ್ಸ್ ಈ ಕಡೆ ಬಂದ್ರೆ ಅಪೋಸಿಟ್ ಸಿಂಬಲ್ ಬರುತ್ತೆ, ಚಿಹ್ನೆ ಬರುತ್ತೆ. ಹಾಗಾಗಿ 3571 ಚಿಹ್ನೆ ಮೈನಸ್, ಅದು ಈಕ್ವಲ್ಸ್ ಈ ಕಡೆ ಬಂದ್ರೆ ಏನಾಯ್ತು? ಪ್ಲಸ್ ಆಯ್ತು. ಅವಾಗ 3571 6179ಕ್ಕೆ ಸೇರಿಸಿದ್ರೆ ನಮ್ಗೆ ಆ ಸಂಖ್ಯೆ ಯಾವ ಸಂಖ್ಯೆ ಅಂತ ಸಿಗುತ್ತೆ. 9 1 10, 10ಕ್ಕೆ 0, 10ಕ್ಕೆ 1, 7 7 14, 14 1 15, 15ಕ್ಕೆ 5, 10ಕ್ಕೆ 1, 5 1 6, 6 1 7ಕ್ಕೆ 7, 6 3 9. ಓಕೆ, ನೋಡಿ ಯಾವ ಸಂಖ್ಯೆ? 9750ರಲ್ಲಿ 3571 ಕಳೆದಾಗ 6179 ಸಿಗುತ್ತದೆ. ಅಂದ್ರೆ ಯಾವ ಸಂಖ್ಯೆ ಅದು? 9750. ಆಪ್ಷನ್ ಸಿ ರೈಟ್ ಆನ್ಸರ್, 9750. ಈ ತರದ ಒಂದು ಪ್ರಶ್ನೆ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಖಂಡಿತ ಇರುತ್ತೆ. ಈ ತರದ ಲೆಕ್ಕವನ್ನು ನಿಮ್ಗೆ ಬಿಡಿಸಕ್ ಬಂತಪ್ಪ ಅಂದ್ರೆ ಈಸಿಯಾಗಿ ಒಂದು ಮಾರ್ಕ್ಸ್ ಸಿಗುತ್ತೆ. ಸರಿ, ಮತ್ತೆ ಯಾವ ರೀತಿಯ ಪ್ರಶ್ನೆ ನಿಮ್ಮ ಎಕ್ಸಾಮ್ ನಲ್ಲಿ 100% ಬರುವ ಸಾಧ್ಯತೆ ಇದೆ ಅಂತ ನೋಡಿ. ಕ್ವಶನ್ ನಂಬರ್ 3, 6585.89 ಪ್ಲಸ್ 2485.13. ಎಸ್, ದಶಮಾಂಶ ಸಂಖ್ಯೆಗಳನ್ನ ಕೂಡಬೇಕು ಅಂತ ಹೇಳ್ತಂದ್ರೆ ತುಂಬಾ ಸುಲಭವಾದಂತ ಒಂದು ಪ್ರಶ್ನೆ. ಇಲ್ಲಿ ನಿಮಗೆ ಸಂಖ್ಯೆಯಲ್ಲಿರುವ ಅಂಕಿಗಳನ್ನ ಆ ಸ್ಥಾನದ ಕೆಳಗಡೆ, ಅಂಕಿಯ ಸ್ಥಾನದ ಕೆಳಗಡೆ ಬಂತಪ್ಪ ಅಂದ್ರೆ ಈಸಿಯಾಗಿ ಏನ್ ಮಾಡ್ತೀರಾ? ಈ ಕ್ವಶನ್ ಅನ್ನ ಬಿಡಿಸ್ತೀರಾ. ಸರಿ, ಏನ್ ಹೇಳ್ತಿದ್ರೆ? 6585.89 ಅನ್ನುವ ಒಂದು ದಶಮಾಂಶ ಸಂಖ್ಯೆ, ಅದಕ್ಕೆ 2485.13 ಕೂಡಬೇಕು ಅಂತ ಹೇಳ್ತಿದ್ರೆ. ಎಸ್, ಏನಿಲ್ಲ ಇಲ್ಲಿ ನೋಡಿ, ಇದು ಬಿಡಿ ಸ್ಥಾನ, ಬಿಡಿ 10 100 1000, ಇದು ದಶಾಂಶ ಶತಾಂಶ. ಅಂದ್ರೆ ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಅಬ್ಸರ್ವ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ಇನ್ನೊಂದು ಸಂಖ್ಯೆಯನ್ನ ನಾವು ಕೆಳಗಡೆ ಬರ್ಕೋಬೇಕಾದಾಗ ಆ ಸಂಖ್ಯೆಯಲ್ಲಿರುವ ಅಂಕಿಗಳ ಸ್ಥಾನವನ್ನ ಅಬ್ಸರ್ವ್ ಮಾಡಿಬಿಟ್ಟು ಅದೇ ಅಂಕಿಯ ಸ್ಥಾನದ ಕೆಳಗಡೆ ಇನ್ನೊಂದು ಅಂಕಿಯನ್ನ ಬರ್ಕೋಬೇಕು. ಅಂದ್ರೆ ಇನ್ನೊಂದು ಸಂಖ್ಯೆಯ ಅಂಕಿಯನ್ನ ಬರ್ಕೋಬೇಕು. ಕ್ಲಿಯರಾ? ಎಸ್, ಈಗ ಕೂಡ್ಬೇಕು. ಪ್ಲಸ್ ಅಂದ್ರೆ ಕೂಡ್ಬೇಕು. 9 3 12, 12ಕ್ಕೆ 2, 10ಕ್ಕೆ 1, 8 1 9, 9 1 10ಕ್ಕೆ 0, 10ಕ್ಕೆ 1, ಬಿಂದುಗೆ ಬಿಂದು ಎಲ್ಲಿದೆ ಅಲ್ಲೇ ಬಿಂದು ಇಡಬೇಕು. 5 5 10 10 1 11ಕ್ಕೆ 1, 10ಕ್ಕೆ 1, 8 8 16 1 17ಕ್ಕೆ 7, 10ಕ್ಕೆ 1, 5 4 9 9 1 10ಕ್ಕೆ 0, 10ಕ್ಕೆ 1, 6 2 8 8 1 9. ಎಸ್, 9071.02.
6585.89 ಪ್ಲಸ್ 2485.13 ಕೂಡಿದಾಗ ನಮಗೆ 9071.02 ಬರುತ್ತೆ. ಆಪ್ಷನ್ 9071.02 ಆಪ್ಷನ್ ಎ ರೈಟ್ ಆನ್ಸರ್. ಈ ತರದ ಒಂದು ಕ್ವಶನ್ ಮಸ್ಟ್ ಅಂಡ್ ಶುಡ್ ಇರುತ್ತೆ. ತುಂಬಾ ಈಸಿ ಆದಂತ ಒಂದು ಪ್ರಶ್ನೆ. ಕೂಡುವ ಲೆಕ್ಕ. ಇಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಬರ್ಕೋನಕ್ಕೆ ಬಂತಪ್ಪ ಅಂದ್ರೆ ನೀವು ಈಸಿಯಾಗಿ ಇಲ್ಲಿ ಮಾರ್ಕ್ಸ್ ಅನ್ನ ಪಡ್ಕೊಂತೀರಾ. ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಈ ತರದ ಒಂದು ಕ್ವಶನ್ 100% ಬಂದಿರುತ್ತೆ. ಓಕೆ, ದಶಮಾಂಶ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನೀವು ದಶಮಾಂಶ ಪಾಠಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಯಾವ ರೀತಿಯ ಕ್ವಶನ್ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಬರ್ಬೋದು ನೋಡಿ. 6583.51 ಮೈನಸ್ 961.37. ಎಸ್, ಅಲ್ಲಿ ಕೂಡೋದು ಕೊಟ್ಟಿದ್ರು, ಇಲ್ಲಿ ಕಳೆಯೋದು ಕೊಟ್ಟಿದ್ದಾರೆ. ಹೌದಾ? ಕಳೆಯ ಲೆಕ್ಕ ನಿಮ್ಗೆ ಬರುತ್ತಲ್ಲ, ಬರುತ್ತೆ. ಆದ್ರೆ ದಶಮಾಂಶ ಸಂಖ್ಯೆಗಳನ್ನ ಬರ್ಕೊಳಕ್ ಬರ್ಬೇಕು ನೀಟಾಗಿ. ಇಲ್ಲಿ ನೋಡಿ, ಅಲ್ಲಿ ಸೇಮ್ ಡಿಜಿಟ್ ಇದ್ವು ಅಂದ್ರೆ ಒಂದೇ ರೀತಿಯ ಅಂಕೆಗಳು ಅಂದ್ರೆ ಅಬ್ಸರ್ವ್ ಮಾಡಿ. ಇಲ್ಲಿ ನಾನು ಹೇಳೋದನ್ನ ಇಲ್ಲಿ ಟೋಟಲ್ ನೋಡಿ 1 2 3 4 5 6 1 2 3 4 5 6 ಇಲ್ಲಿ 6 ಅಂಕಿಗಳು, ಇಲ್ಲಿ 6 ಅಂಕಿಗಳು ಅಂದ್ರೆ ಆಮೇಲೆ ಇಲ್ಲಿ ಬಿಂದು ಈ ಕಡೆ 4 ಅಂಕಿ, ಇಲ್ಲಿ ಬಿಂದು ಈ ಕಡೆ 4 ಅಂಕಿ, ಇಲ್ಲಿ ಬಿಂದು ಮುಂದೆ 2 ಅಂಕಿ, ಇಲ್ಲೂ 2 ಅಂಕಿ, ಯಾವುದೇ ವ್ಯತ್ಯಾಸ ಇರಲಿಲ್ಲ ಅಂಕಿಗಳಲ್ಲಿ. ಈಸಿಯಾಗಿ ಬರ್ಕೊಂಡ್ಬಿಟ್ರಿ. ಇಲ್ಲಿ ಏನಾಗಿದೆ ನೆಕ್ಸ್ಟ್ 4ನೇ ಕ್ವಶನ್ ಅಲ್ಲಿ, ಇದು ಇಂಪಾರ್ಟೆಂಟ್. ಇಲ್ಲಿ ಬಿಂದುವಿಂದ ಈ ಕಡೆ 4 ಅಂಕಿ ಇದೆ, ಇಲ್ಲಿ ಬಿಂದುವಿಂದ ಈ ಕಡೆ 3 ಅಂಕಿ ಇದೆ. ಇದು ಇಂಪಾರ್ಟೆಂಟ್. ಇಲ್ಲಿ ಬರ್ಕೊಳ್ಳೋದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಸರ್ ನಿಮ್ಗೆ ಲೆಕ್ಕ ಬಿಡ್ಸಕ್ ಬರಲ್ಲ. ಏನಿಲ್ಲಿ 6583.51 ಮೈನಸ್ 961.37 ಏನಾಗುತ್ತೆ? 6583.51 ಮೈನಸ್ 961. ನೋಡಿ, ಇಲ್ಲಿ 9 ಬರೆಯಕ್ ಬರಲ್ಲ. ಯಾಕೆ ಅಂದ್ರೆ ಬಿಡಿ 10 100 9 100ರ ಸ್ಥಾನದಲ್ಲಿದೆ. ಇದು 6 ಬಿಡಿ 10 100 1000 ಸ್ಥಾನದಲ್ಲಿದೆ. 9 ಇಲ್ಲಿ ಬರೆದ್ರೆ ಅದು 9000 ಆಗುತ್ತೆ. ಹಾಗಾಗಿ 9 ಇಲ್ಲಿ ಬರೆಯಂಗಿಲ್ಲ. 9 ಎಲ್ಲಿ ಬರಿಬೇಕು? 100ರ ಸ್ಥಾನದ ಕೆಳಗಡೆ ಬರ್ಕೋಬೇಕು. 900 ಇಲ್ಲಿ ಬಿಡಿ 10 100 5ರ ಕೆಳಗಡೆ ಬರ್ತಂತ 5ರಿಂದ ಸ್ಟಾರ್ಟ್ ಮಾಡೋಕೆ 5ರ ಕೆಳಗಡೆಯಿಂದ 961.37 ಇಷ್ಟೇ. ಈ ಕಡೆ ಯಾಕೆ ಬರುತ್ತಲ್ಲ, ಕಳೆದ್ ಬಿಟ್ರೆ ಮುಗೀತು. 1ರಲ್ಲಿ 7 ಹೋಗಲ್ಲ, 1ರಲ್ಲಿ 7 ಹೋಗಲ್ಲ. ಈ ಕಡೆಯಿಂದ ಒಂದು ದಸ್ಕತ್ ಆದಿರಾ, ಅಲ್ಲಿಗೆ 11 ಆಯ್ತು. 11ರಲ್ಲಿ 7 ಹೋದ್ರೆ 4. ಈಗ ಇಲ್ಲಿ ಒಂದು ದಸ್ಕತ್ ಅಂದಿದ್ರೆ 4 ಉಳಿತು. 4ರಲ್ಲಿ 3 ಹೋದ್ರೆ 1, ಬಿಂದುಗೆ ಬಿಂದು. ಓಕೆ, ನೆಕ್ಸ್ಟ್ 3ರಲ್ಲಿ 1 ಹೋದ್ರೆ 2, 8ರಲ್ಲಿ 6 ಹೋದ್ರೆ 2, 5ರಲ್ಲಿ 9 ಹೋಗಲ್ಲ. ಈ ಕಡೆ ಒಂದು ದಸ್ಕತ್ ಅಂದ್ರೆ 15 ಆಯ್ತು. 15ರಲ್ಲಿ 9 ಹೋದ್ರೆ 6, ಇಲ್ಲಿ ಒಂದು ದಸ್ಕತ್ ಅಂದಿದ್ರೆ 5 ಉಳಿತು. 5ಕ್ಕೆ 5. ಓಕೆ, 6583.51 ಮೈನಸ್ 961.37. 6583.51ರಲ್ಲಿ 961.37 ಕಳೆದಾಗ ನಿಮ್ಗೆ 5622.14 ಸಿಗುತ್ತದೆ. ಆಪ್ಷನ್ 5622.14 ಆಪ್ಷನ್ ಸಿ ರೈಟ್ ಆನ್ಸರ್. ಈ ತರದ ಒಂದು ಪ್ರಶ್ನೆ ಇರುತ್ತೆ ನಿಮ್ಮ ಮೊರಾರ್ಜಿ ಎಕ್ಸಾಮ್ ನಲ್ಲಿ. ಈ ತರದ ಪ್ರಶ್ನೆಯನ್ನ ಅಂದ್ರೆ ಈ ತರದ ಲೆಕ್ಕವನ್ನೇ ಕಲ್ತಿದ್ರಿ ಅಂದ್ರೆ ಈಸಿಯಾಗಿ ಒಂದು ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸರಿ, ಮತ್ತೆ ಯಾವ ರೀತಿಯ ಕ್ವಶನ್ 100% ನಿಮ್ಮ ಎಕ್ಸಾಮ್ ನಲ್ಲಿ ಬರುತ್ತೆ? ಈ ತರದ ಒಂದು ಕ್ವಶನ್ ಮಸ್ಟ್ ಅಂಡ್ ಶುಡ್ 100ಕ್ಕೆ 100ರಷ್ಟು ಈ ತರದ ಒಂದು ಕ್ವಶನ್ ನಿಮ್ಮ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಇದ್ದೇ ಇರುತ್ತೆ. ಸರಿ, ಯಾವ ತರದ ಕ್ವಶನ್ ನೋಡಿ. ಕ್ವಶನ್ ನಂಬರ್ 5, 8300 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ. 8300 ಮೀಟರ್ ಅಂದ್ರೆ ಅದು ಎಷ್ಟು ಕಿಲೋಮೀಟರ್ ಅಂತ ಕೇಳ್ತಾ ಇದಾರೆ. ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಸೇರ್ಬೇಕು ಅಂತ ಗೊತ್ತಿರ್ಬೇಕು. 1000 ಮೀಟರ್ ಸೇರಿದ್ರೆ 1 ಕಿಲೋಮೀಟರ್, 2000 ಮೀಟರ್ ಸೇರಿಸಿದ್ರೆ 2 ಕಿಲೋಮೀಟರ್, 3000 ಮೀಟರ್ ಸೇರಿಸಿದ್ರೆ 3 ಕಿಲೋಮೀಟರ್, 4000 ಮೀಟರ್ಗೆ 4 ಕಿಲೋಮೀಟರ್, 8000 ಮೀಟರ್ಗೆ 8 ಕಿಲೋಮೀಟರ್. ಅಂದ್ರೆ 8300 ಮೀಟರ್ಗಳ
ಎಷ್ಟು ಕಿಲೋಮೀಟರ್ ಸಮ? ಮತ್ತೆ ಅರ್ಥ ಆಯ್ತಲ್ಲ? ಈ ತರದ ಒಂದು ಪ್ರಶ್ನೆ ಇರುತ್ತೆ. ಅಂದ್ರೆ ಮೀಟರ್ ಇಂದ ಕಿಲೋಮೀಟರ್ಗೆ ಬದಲಾಯಿಸೋದು, ಅಥವಾ ಕಿಲೋಮೀಟರ್ ಇಂದ ಮೀಟರ್ಗೆ ಬದಲಾಯಿಸೋದು, ಅಥವಾ ಮೀಟರ್ ಇಂದ ಸೆಂಟಿಮೀಟರ್ಗೆ ಬದಲಾಯಿಸೋದು, ಅಥವಾ ಸೆಂಟಿಮೀಟರ್ ಇಂದ ಮೀಟರ್ಗೆ ಬದಲಾಯಿಸೋದು, ಲೀಟರ್ ಇಂದ ಮಿಲಿ ಲೀಟರ್ಗೆ ಬದಲಾಯಿಸೋದು. ಈ ತರದ ಒಂದು ಪ್ರಶ್ನೆ ಮಸ್ಟ್ ಅಂಡ್ ಶುಡ್ ಇರುತ್ತೆ. ಈ ತರದ ಲೆಕ್ಕವನ್ನು ನೀವು ಕಲ್ತಿರ್ಬೇಕಾಗತ್ತೆ. ಈ ತರದ ಲೆಕ್ಕವನ್ನ ನೀವು ಕಲಿಬೇಕಪ್ಪ ಅಂದ್ರೆ ನಮ್ಮ ಪಂಡಿತ್ ಆನ್ಲೈನ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆದಂತ ಈ ತರದ ಕ್ಲಾಸ್ ಸಿಗುತ್ತೆ. ಯಾವುದೇ ರೀತಿಯ ಕೋಚಿಂಗ್ ಅವಶ್ಯಕತೆ ಇಲ್ಲ. 100 ವಿಡಿಯೋಗಳಲ್ಲಿ ಖಂಡಿತ ನಾವು ಹೇಳೋದಂಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ 100% ಮೊರಾರ್ಜಿ ಶಾಲೆಗೆ ನೀವು ಆಯ್ಕೆ ಆಗಬಹುದು. ನೋಡಿ, ಈ ಕ್ವಶನ್ ಅನ್ನು ಯಾವ ರೀತಿ ಬಿಡಿಸೋದಂತ ಅಬ್ಸರ್ವ್ ಮಾಡಿ. ನೋಡಿ, 8300 ಮೀಟರ್ ಆಯ್ತಾ, ಈಕ್ವಲ್ಸ್ ಡ್ಯಾಶ್ ಕಿಲೋಮೀಟರ್ ಅಂತ ಕೇಳ್ತಿದ್ರೆ, ಈಕ್ವಲ್ಸ್ ಡ್ಯಾಶ್ ಕಿಲೋಮೀಟರ್ ಅಂತ ಕೇಳ್ತದ್ರ. ಅವಾಗಲೇ ಹೇಳಿದೆ ನಾನು, 1000 ಮೀಟರ್ಗೆ 1 ಕಿಲೋಮೀಟರ್ ಅಂದ್ರೆ 8300 ಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ವೆರಿ ಸಿಂಪಲ್. 8300 1000ದಿಂದ ಭಾಗಿಸ್ಬೇಕು. ಯಾಕೆ 1000ದಿಂದ ಭಾಗಿಸ್ಬೇಕು? 1 ಕಿಲೋಮೀಟರ್ಗೆ 1000 ಮೀಟರ್. ಹಾಗಾಗಿ ಅಂದ್ರೆ 8300 ಮೀಟರ್ ಅಂದ್ರೆ ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಗೊತ್ತಾಗಬೇಕು ಅಂದ್ರೆ 1000ದಿಂದ ಡಿವೈಡ್ ಮಾಡಬೇಕು. ನೋಡಿ, ಬಿಡಿ 10 ಎರಡು ಕಡೆ 0 ಅದಾವು. ಬಿಡಿ ಮತ್ತು 10ರ ಸ್ಥಾನ, ಬಿಡಿ ಮತ್ತು 10ರ ಸ್ಥಾನದಲ್ಲಿ 0 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಯ್ತು. ಉಳಿದಿರೋದು 83/10 ಅಂದ್ರೆ 1083 ಉಳಿದಿದೆ. ಈಗ ಈ ಒಂದು 0 ಇಲ್ಲ ಅಂತಂದೇಳಿ, ಈ 0 ಇಲ್ಲ ಅಂತಂದೇಳಿ 1ರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತಪ್ಪ? ಈಸಿ ಆಗಿ ಬಾಡ್ಸೋದಿದು. ಈ 0 ಇಲ್ಲ ಅಂತ ಅನ್ಕೊಳ್ರಿ. 1ರಿಂದ ಡಿವೈಡ್ ಮಾಡಿದ್ರೆ 183 ಬರುತ್ತೆ. ಹೌದಾ? 1 0 ಐತಿ ಅಂದ್ರೆ, ಛೇದದಲ್ಲಿ 1 0 ಐತಿ ಅಂದ್ರೆ 1 ಅಂಕಿ ಆದ್ಮೇಲೆ ಬಿಂದು ಇಡ್ರಿ. ಅಲ್ಲಿಗೆ 8.3 ಕಿಲೋಮೀಟರ್. 8300 ಮೀಟರ್ ಅಂದ್ರೆ ಅದು 8.3 ಕಿಲೋಮೀಟರ್. ಆಪ್ಷನ್ ಡಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಈ ತರದ ಒಂದು ಪ್ರಶ್ನೆ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಖಂಡಿತ ಇದ್ದೇ ಇರುತ್ತೆ. ಓಕೆ, ಸರಿ. ಹಾಗಾದ್ರೆ ಇಷ್ಟೇನಾ? ಅಂದ್ರೆ ಗಣಿತದಲ್ಲಿ ಇಷ್ಟೇನಾ? ಅಲ್ಲ. ಅಂದ್ರೆ ಇನ್ನು ಯಾವ ರೀತಿಯ ಪ್ರಶ್ನೆಗಳು ಬರ್ತವು, ಯಾವ ತರದ ಲೆಕ್ಕವನ್ನು ನೀವು ಕಲ್ತಿರ್ಬೇಕು, ಅದ್ರ ಬಗ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ, ಆ ತರದ ಲೆಕ್ಕಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಮೊರಾರ್ಜಿ ಶಾಲೆಗೆ ಆಯ್ಕೆ ಆಗ್ಬೋದು. ಸರಿ, ಗಣಿತದ ಮೇಲೆ ಅಷ್ಟೇ ಕ್ವಶನ್ ಕೇಳ್ತಾರ ಮೊರಾರ್ಜಿ ಎಕ್ಸಾಮ್ ನಲ್ಲಿ? ಇಲ್ಲ, ಗಣಿತದ ಮೇಲೆ ಅಷ್ಟೇ ಅಲ್ಲ, ಕನ್ನಡ, ಇಂಗ್ಲಿಷ್, ವಿಜ್ಞಾನ, ಸಮಾಜ ವಿಜ್ಞಾನ ಇದ್ರ ಮೇಲೂ ಸಹ ಕ್ವಶನ್ ಕೇಳ್ತಾರಲ್ಲ. ಸರಿ, ಅದ್ರ ಮೇಲೆ ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಏನನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಯಾವ ರೀತಿಯ ಕ್ವಶನ್ಗಳನ್ನ ಕಲ್ತಿದ್ರೆ ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ಬೋದು, ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಅಂತ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನ ನಾವು ಕೊಡ್ತಾ ಇರೋದು. ಈ ಒಂದು ಪಂಡಿತ್ ಆನ್ಲೈನ್ ಕ್ಲಾಸ್ ನಿಮ್ಗೆ ಬೇಕಾದ್ರೆ, ಇಂಟ್ರೆಸ್ಟ್ ಇದ್ರೆ ಇದನ್ನ ತಗೊಳ್ಳಿ, ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡಿ, ಖಂಡಿತ ಮೊರಾರ್ಜಿ ಶಾಲೆಗೆ ನೀವು ಆಯ್ಕೆ ಆಗ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿಯ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು.